ಪರಿಸ್ಥಿತಿ ಹೇಗಿದೆ, ನಾವು ಯುದ್ಧದ ಕಾಲದಲ್ಲಿದೆ. ಇವತ್ತು ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭ ಆಗಿದೆ. ಈ ಯುದ್ಧ ಆರಂಭ ಆಗಿರುವಂತಹ ಸಂದರ್ಭದಲ್ಲಿ ಸಂವಿಧಾನ ನಮ್ಗೆ ಏನ್ ಹೇಳಬಹುದು? ಬಹಳಷ್ಟು ಜನಕ್ಕೆ ಅದು ಯೋಚನೆ ಇರುತ್ತೆ. ಸಂವಿಧಾನದಲ್ಲಿ ಯುದ್ಧಕ್ಕೆ ಅವಕಾಶ ಇದೆಯಾ? ಯುದ್ಧ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು? ಯುದ್ಧ ನಾವು ಮೊದಲು ಮಾಡ್ಬೇಕಾ ಅವ್ರಿಗೆ ಅಂತ ಸಂವಿಧಾನದ ಮೂಲ ಆಶಯಗಳು ಆಗಲೇ ಸಿಸ್ಟರ್ ಹೇಳಿದಂಗೆ ಮೂಲ ಆಶಯಗಳು ಬುದ್ಧ ಮತ್ತು ಬಸವಣ್ಣನ ಆಶಯಗಳಾಗಿರೋದ್ರಿಂದಾಗಿ ಯುದ್ಧಕ್ಕೆ ಅಲ್ಲಿ ಮಾನ್ಯತೆ ಇಲ್ಲ. ಸಂವಿಧಾನದಲ್ಲಿ ಯುದ್ಧಕ್ಕೆ ಮಾನ್ಯತೆ ಇಲ್ಲ. ಅಂದ್ರೆ ಅಟ್ ದ ಸೇಮ್ ಟೈಮ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಯುದ್ಧದ ಬಗ್ಗೆ ಮಾತಾಡಲ್ಲ. ಅವರು ನಿಮ್ಮ ಕಾನ್ಶಿಯನ್ಸ್ ಬಿಡ್ತಾರೆ. ಯುದ್ಧ ನಿಮ್ಮ ಕಾನ್ಶಿಯನ್ಸ್ ಸೇರಿದ್ದು ಅನ್ನೋ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಸೆಲ್ಫ್ ಪ್ರೊಟೆಕ್ಷನ್ ಹೇಗಿರ್ಬೇಕು, ನಮ್ಮ ರಕ್ಷಣೆ ಹೇಗಿರ್ಬೇಕು, ನಮ್ಮ ದೇಶದ ಭದ್ರತೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇದು ನಿಜವಾದ ದೇಶಭಕ್ತನ ಒಬ್ಬನ ಬಾಯಲ್ಲಿ ಬರುವಂತಹ ಮಾತುಗಳು. ಯುದ್ಧದ ಸಂದರ್ಭದಲ್ಲಿ ದೇಶದ ಭದ್ರತೆ ಬಗ್ಗೆ, ನಿಮ್ಮ ರಕ್ಷಣೆ ಬಗ್ಗೆ ನಾವು ಏನನ್ನದ ಸ್ಟೆಪ್ಸ್ ತಗೋಬೇಕು ಅನ್ನೋದನ್ನ ಬಾಬಾ ಸಾಹೇಬ್ ಹೇಳಿದ್ದಾರೆ. ಅದಕ್ಕೋಸ್ಕರ ಆರ್ಟಿಕಲ್ 352ನಲ್ಲಿ ಎಂತ ಎಮರ್ಜೆನ್ಸಿ ಟೈಮಲ್ಲಿ ನಾವು ಹೇಗೆ ನಡ್ಕೋಬೇಕಾಗಿದೆ, ಈ ದೇಶ ನಮ್ಮನ್ನ ನಾವು ಉಳಿಸ್ಕೊಳ್ಳೋಕೆ ಏನ್ ಮಾಡ್ಬೇಕಾಗಿದೆ ಅಂತ ಹೇಳ್ತೇವೆ. ಅದು ರಕ್ತ ಕ್ರಾಂತಿಯ ಬಗ್ಗೆ ಎಂದು ಮಾತಾಡ್ತಾರೆ. ನಾನು ಕಾನ್ಸ್ಟಿಟ್ಯೂಷನ್ ಇರುವಾಗ ಯುದ್ಧದ ಬಗ್ಗೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಈ ಯುದ್ಧದ ಬಗ್ಗೆ ಏನು ಪರಿಕಲ್ಪನೆ ಅಂತ ಕೂಡ ಯೋಚನೆ ಮಾಡ್ತಾರೆ. ಯಾಕಂತಂದ್ರೆ ಈ ತರದ ಒಂದು 352 ಅಂತ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಲ್ಲಿ ತರಬೇಕಾದ್ರೆ ಅವ್ರ ಮೈಂಡಲ್ಲಿ ಇನ್ನೇನಿರ್ಬೋದು ಅಂತ ಕೂಡ ನಾವು ಯೋಚನೆ ಮಾಡ್ತಾರೆ. ಅವ್ರ ಮೈಂಡಲ್ಲಿ ಏನಿತ್ತು ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನ ಬಾಬಾ ಸಾಹೇಬರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವ್ರ ಮಾತನ್ನ ಅವರು ಆ ಯುದ್ಧದ ಸಂದರ್ಭದಲ್ಲಿ ನಾಜಿಗಳ ಅವತ್ತು ಅತ್ಯಂತ ಕ್ರೂರಿಗಳು ನಾಜಿಗಳು, ಆ ನಾಜಿಗಳ ವಿರುದ್ಧ ಗೆಲ್ಲಬೇಕು ಅನ್ನುವಂತ ಒಂದು ಆಶಯ ಅವ್ರಿಗಿರುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಅವರೆಷ್ಟು ಲೀಗಲ್ ಮೈಂಡೆಡ್ ಮತ್ತು ಹ್ಯುಮ್ಯಾನಿಟೇರಿಯನ್ ಮೈಂಡ್ ಇತ್ತು ಅಂತಿದೆ. ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಇಂಜುರಿ ಆಗಿರುವಂತಹ